ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ ಆಯೋಧ ಮಲ್ಲಪ್ಪ ಜೋತವರು. ಈಗಾಗಲೇ ರಾಜ್ಯಪಾಲ ಮತ್ತು ನಮ್ಮ ಮುಖ್ಯಮಂತ್ರಿಗಳ ಮಧ್ಯದಲ್ಲೇ, ಸರ್ಕಾರ ಮತ್ತು ರಾಜ್ಯಪಾಲರ ಮಧ್ಯದಲ್ಲೇ ಅಥವಾ ರಾಜಭವನ ಮತ್ತು ಸರ್ಕಾರದ ಮಧ್ಯದಲ್ಲೇ ತಿಕ್ಕಾಟ ಶುರುವಾಗಿದೆ ಅಂತ ಒಂದು ವಿಡಿಯೋ ಮಾಡಿಬಿಟ್ಟಿದೆ. ಈಗ ನೋಡಿರ್ಬೋದು. ಇಲ್ಲೇ ಅಧಿಕಾರ ತಿಕ್ಕಾಟದ ವಿನಃ ಶಿಕ್ಷಣದ ಅಭಿವೃದ್ಧಿ ಏನು ಬೇಕಾಗಿದೆ, ನಮಗೆ ಯಾರಿಗೆ ಬೇಕಾಗಿದೆ ಶಿಕ್ಷಣ, ಅದು ಚರ್ಚೆ ಇಲ್ಲ ಇಲ್ಲಿ. ಈಗ ಈ ಒಂದು ನಮ್ಮ ಏನಪ್ಪ ಅಂದ್ರೆ ವಿಶ್ವವಿದ್ಯಾಲಯಗಳ ಕುಲಪತಿಗಳನ್ನ ನೇಮಿಸುವುದರು ರಾಜ್ಯದ ಕೈಯಲ್ಲಿರಲಿ, ಕೇಂದ್ರದ ಕೈಯಲ್ಲಿ ಬೇಡ ಅನ್ನೋ ದೃಷ್ಟಿ ಇಟ್ಟುಕೊಂಡು ನಮ್ಮ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಒಂದು ಮಸೂದೆ ತರಲಿಕ್ಕೆ ಹೊರಟದ. ಈ ಬಜೆಟ್ನಲ್ಲಿ ಮಂಡಿಸೋದದ. ಆ ಸುದ್ದಿ ಈಗ ಮುಟ್ಟಿದ ತಕ್ಷಣ ನಮ್ಮ ರಾಜಭವನದ ರಾಜ್ಯಪಾಲರಿದ್ದವರು ಕಿಡಿಯಾಗಿದ್ದಾರೆ, ಸೆಟ್ಟಾಗಿದ್ದಾರೆ. ಯಾಕಪ್ಪ ನಮ್ಮ ಅಧಿಕಾರ ಕಸ್ಕೊತೀರಿ ನೀವು ಅನ್ನುವಂಗದ. ಇಲ್ಲೇ ಅಧಿಕಾರ ಯಾಕಪ್ಪ ಅಂದ್ರೆ ಒಳ್ಳೆ ಆಡಳಿತ ಕೊಡಲಿ ಅನ್ನೋ ದೃಷ್ಟಿಕೋನದ, ಏಳಿಗೆ ಆಗಲಿ ನಮ್ಮ ವಿದ್ಯಾರ್ಥಿಗಳದ್ದು ಅನ್ನೋ ದೃಷ್ಟಿಕೋನದಲ್ಲಿದ. ಆ ದೃಷ್ಟಿಕೋನದಲ್ಲಿ ಚರ್ಚೆ ವಿಮರ್ಶೆ ನಡೆದ್ರೆ ಅಡ್ಡಿ ಇಲ್ಲ. ಆದರೆ ನನಗೆ ಹೆಚ್ಚು ಅಧಿಕಾರ ಬೇಕು, ನಿನಗೆ ಹೆಚ್ಚು ಅಧಿಕಾರ ಬೇಕು, ನಾ ಹೇಳೋದು ಸರಿ, ನೀ ಹೇಳೋದು ತಪ್ಪ, ನೀ ಹೇಳೋದು ಸರಿ, ನಾ ಹೇಳೋದು ತಪ್ಪ ಅನ್ನೋ ಸಂಘರ್ಷ ಈಗ ಬಂದು ನಿಂತುಬಿಟ್ಟದೆ ಅಧಿಕಾರಕ್ಕಾಗಿ. ಇಲ್ಲಿವರೆಗೆ ನಮ್ಮ ಸರ್ಕಾರಿ ವಿಶ್ವವಿದ್ಯಾಲಯಗಳು ಏನು ಮಾಡ್ತಾಯಿದ್ದಾರೆ ನಿಮಗೆ ಗೊತ್ತದ. ಈ ವಿಶ್ವವಿದ್ಯಾಲಯಗಳು ಎಷ್ಟು ಜನ ಕಲಿತಾ ಇದ್ದಾರೋ ನಿಮಗೆ ಗೊತ್ತದ. ಆ್ಯಕ್ಚುಲಿ ಇವತ್ತು ಎಜುಕೇಷನ್ ತುಟ್ಟಿ ಆಗ್ಯದ. ಬಡ ಮಕ್ಕಳು ಕಲಿಯುವಂಥ ಸ್ಥಿತಿ ಇವತ್ತು ಇಲ್ಲ ಅನ್ನೋದು ನಿಮಗೆ ಗೊತ್ತದ. ಯಾಕಂದ್ರೆ ಮಾರ್ಕೆಟ್ ತುಟ್ಟಿ ಆಗ್ಯದ. ಕಲಿಸೋ ಶಕ್ತಿ ತಂದೆ ತಾಯಿಗಳಲ್ಲಿಲ್ಲ, ಕಲಿಯೋ ಶಕ್ತಿ ಮಕ್ಕಳಲ್ಲಿಲ್ಲ. ಈವನ್ PUC ವರೆಗೆ ಕಲಿಸೋದು ಕಷ್ಟ ಆಗಿದೆ ಮಕ್ಕಳಿಗೆ. ಅದರಲ್ಲೂ PUCಯಲ್ಲಿ ಸೈನ್ಸ್ ಓದಿಸ್ಬೇಕಂದ್ರೆ ಇನ್ನೂ ಕಷ್ಟ ಆಗಿದೆ. ಇಂಥ ಪ್ರಸಂಗದಲ್ಲೇ ಹೈಯರ್ ಎಜುಕೇಷನ್, ಅದರಲ್ಲೂ MA MCOM ಯಾವುದು ಪಂಚಾಯತ್ ರಾಜ್ದು ಇಂಥ ಎಲ್ಲ ವಿಷಯಗಳನ್ನ ಕಲಿಯೋದಕ್ಕೆ ಅವ್ರಿಗೆ ಅವಕಾಶ ಇಲ್ಲ ಬದುಕೋದಕ್ಕೆ ಇವತ್ತು ಅನ್ನುವಂಥ ಪರಿಸ್ಥಿತಿ ಅದ. ಹೀಗಾಗಿ ಅವ್ರು ಬದುಕೋದು ಕಷ್ಟದಾಗ ಏನೋ ಪ್ರಯತ್ನ ಮಾಡಿ ಈ ಹೈಯರ್ ಎಜುಕೇಷನ್ ಪಡಿಸಲಾಗಿ ಗುದ್ದಾಡ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲೇ ಕುಲಪತಿ ನಾವು ನೇಮಿಸ್ಬೇಕು, ಕುಲಪತಿ ನೀವು ನೇಮಿಸ್ಬೇಕು ಅನ್ನುವಂಥದ್ದು. ನಮಗೆ ಬೇಕಾದಂಥವ್ರು ನಿಮಗೆ ಬೇಕಾದಂಥದ್ದು ಒಂದು ದೊಡ್ಡ ಕಿಡಿ ಹೊತ್ಕೊಂಡದ. ಅದಕ್ಕೆ ಆ ಒಂದು ಮಸೂದೆ ಮಾಡ್ಸೋಕೆ ಹೊಂಟದಕ್ಕೆ ಸಿದ್ದರಾಮಯ್ಯರಿಗೆ ಈ ಒಂದು ಉತ್ತರ ಕಳಿಸಿದ್ದಾರೆ, ಲೆಟ್ರ್ ಬರೆದಿದ್ದಾರೆ ನಮ್ಮ ರಾಜ್ಯಪಾಲರು ಕಿಡಿಯಾಗಿ. ಸಂವಿಧಾನ ವಿಧಿ 254 ಸುಪ್ರೀಂ ಕೋರ್ಟ್ನ ತೀರ್ಪುಗಳು, UGC ನಿಯಮಾವಳಿಗಳ ಪ್ರಕಾರ ವಿಶ್ವವಿದ್ಯಾಲಯಗಳ ವಿಷಯದಲ್ಲಿ ರಾಜ್ಯಪಾಲರದ್ದೇ ಪರಮಾಧಿಕಾರ, ಇವ್ರು ಬಿಟ್ಟು ಬರ್ತಾರೆ ಯಾರಿಲ್ಲ ಅಂಥೇಳಿ ಸಂಘರ್ಷಗಳಿದ್ದಾರ. ನಮ್ಮ ತಮಿಳುನಾಡಿನ ರವಿ ಅವರಂಗ, ನಮ್ಮ ಕೇರಳದ ರಾಜ್ಯಪಾಲರಂಗ. ಈ ಮಾತನ್ನು ಯಾಕೆ ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀನಿ ಅಂತಂದ್ರೆ, ಇವರಿಬ್ಬರಿಗೂ ರಾಜ್ಯ ಸರ್ಕಾರಕ್ಕಾಗಿರ್ಬೋದು, ಅದೇ ಕಾಲಕ್ಕೆ ರಾಜ್ಯಪಾಲರಿಗಾಗಿರ್ಬೋದು, ಕೇವಲ ಕುಲಪತಿಗಳನ್ನು ನೇಮಿಸುವ ಸಲುವಾಗಿ ಅಷ್ಟೇ ಜಂಜಟ ತಿಕ್ಕಾಡದ ವಿನಃ ಅಲ್ಲಿ ಒಳ್ಳೆಯ ಶಿಕ್ಷಕರು ನೇಮಿಸಬೇಕು, ಉಪನ್ಯಾಸಕರು ನೇಮಿಸಬೇಕು, ಒಳ್ಳೆಯ ವಿಷಯ ಪ್ರತಿಪಾದನೆ ಮಾಡಿಸ್ಬೇಕು. ಎಷ್ಟು ಮಕ್ಕಳಿದ್ದಾರೆ ಆ ಪ್ರಮಾಣದಲ್ಲೇ ಶಿಕ್ಷಕರು, ಬೋಧಕೇತರನ್ನ ನೇಮಿಸಬೇಕು ಅನ್ನುವಂಥದ್ದು ಇವ್ರ ತಲೆಯಲ್ಲಿ ಏನೂ ಇಲ್ಲ. ಕೆಲವೊಂದು ವಿಶ್ವವಿದ್ಯಾಲಯದಲ್ಲಿ ಸಿಬ್ಬಂದಿ ಸಹಿತ ಇಲ್ಲ. ಇವು ವಿಶ್ವವಿದ್ಯಾಲಯಗಳು ಒಟ್ಟು ಘೋಷಣೆ ಮಾಡೋದು ನಾವು ವಿಶ್ವವಿದ್ಯಾಲಯ ಮಾಡಿದ್ದೀವಿ ಅಂತೇಳಿ. ಆದರೆ ಆ ಮಟ್ಟದ ಶಿಕ್ಷಣ ಅಲ್ಲಿ ಸಿಗ್ತಾ ಇಲ್ಲ. ಭಾಳಷ್ಟು ಯೂನಿವರ್ಸಿಟಿಗಳಲ್ಲಿ, ಸರ್ಕಾರಿ ಯೂನಿವರ್ಸಿಟಿಗಳಲ್ಲಿ. ಪ್ರೈವೇಟ್ದವ್ರಂತ ಅವ್ರು ದುಡ್ಡು ಹಾಕಿ ದುಡ್ಡು ತೆಗಿತಿರ್ತಾರೆ, ಅವ್ರ ಪ್ರಶ್ನೆ ಇಲ್ಲ. ಅಲ್ಲೂ ಸಹಿತ ನಡೀತದೆ. ಆ ಮಧ್ಯ ಅದು ಇನ್ನೊಂದು ಚರ್ಚೆ ಮಾಡುವಂಥದ್ದು ಅದು ದೊಡ್ಡ ಗಂಭೀರ ಅದ. ಇವತ್ತು ಶಿಕ್ಷಣ ಗಂಭೀರ ಅದ. ಯಾಕಂದ್ರೆ ₹1 2 ಪೈಸೆನೋ 3 ಪೈಸೆನೋ ಮಾತ್ರ ಇವರು ಶಿಕ್ಷಣ ಖರ್ಚು ಮಾಡ್ತಾರೆ ವಿನಃ ಅದ್ರ ಮೇಲಲ್ಲ. ಅದಕ್ಕಾಗಿ ಇವತ್ತು ನಾವು ಭಾಳ ಚಿಂತನೆ ಮಾಡಬೇಕಾಗಿದೆ. ಏನಪ್ಪ ಅಂದ್ರೆ ಶಿಕ್ಷಣದ ಗುಣಮಟ್ಟ, ಎಲ್ಲರೂ ಶಿಕ್ಷಣ ಸಿಗುವ. ಅದಕ್ಕೆ ನೀವೇನು ಮಾಡ್ತಾ ಇದ್ದೀರಿ ಅಂತ ಇಬ್ಬರು ಕೇಳಬೇಕಾಗಿದೆ. ರಾಜ್ಯಪಾಲರ ಮತ್ತು ಅಧಿಕಾರಕ್ಕೆ ನಮ್ಮ ಸಿದ್ದರಾಮಯ್ಯರನ್ನ ಬರೀ ನೀವು ಕುಲಪತಿ ನೇಮಿಸ್ರಿ, ಅವ್ರಿಗೆ ಹೇಳಿದಂಗೆ ಕೇಳೋದಿಲ್ಲ, ನೀವು ಹೇಳಿದಂಗೆ ನಡೆಯೋದಿಲ್ಲ, ಕೇಂದ್ರದಾಗ ಹೇಗೆ ಕೇಳ್ತೀವಿ ಅನ್ನೋ ಕಾರಣಕ್ಕಾಗಿ ಇದಕ್ಕಾಗಿ ನೀವು ತಿಕ್ಕಾಡ್ತಾ ಇದ್ದೀರಿ ವಿನಃ ನೀವು ಇಲ್ಲಿ ಯಾವ ರೀತಿ ಶಿಕ್ಷಣದ ಎಷ್ಟೋ ಯೂನಿವರ್ಸಿಟಿ ಕೊಟ್ಟಿದ್ದೀರಿ. ಈಗ ಜನಪದ ಯೂನಿವರ್ಸಿಟಿ, ಕನ್ನಡ ಯೂನಿವರ್ಸಿಟಿ ಹೀಗೆ ಕೊಡ್ತಾ ಹೊರಟಿದ್ದೀರಿ ಯೂನಿವರ್ಸಿಟಿಗಳನ್ನು. ಅಲ್ಲಿ ಸ್ಟಾರ್ಟು ಆಗಿದೆ, ಮಹಿಳಾ ಯೂನಿವರ್ಸಿಟಿ ಅಂತ ಮಾಡಿದ್ದೀರಿ, ಮತ್ತೇನು ಮಾಡ್ತಾ ಇದ್ದೀರಿ. ಅಲ್ಲಿ ನಿಜವಾಗಿಯೂ ಮಹಿಳೆಯರು ಎಷ್ಟು ಜನ ಪ್ರೊಫೆಸರ್ಸ್ ಇದ್ದಾರೆ, ಎಷ್ಟು ಜನ ಮಕ್ಕಳು ಬರ್ತಾ ಇದ್ದಾರೆ, ಅವ್ರಿಗೆ ಯಾವ ರೀತಿ ಶಿಕ್ಷಣ ಕೊಡ್ತಾ ಇದ್ದಾರೆ, ಯಾವ್ಯಾವ ವಿಷಯವನ್ನು ಕಲಿಸ್ತಾ ಇದ್ದಾರೆ, ಪಂಚಾಯತ್ ರಾಜ್ ಬಗ್ಗೆ ಅಲ್ಲಿ ನಡೀತಾ ಇದೆ, ಒಬ್ಬ ಸಿಬ್ಬಂದಿ ಇದ್ದಾರೆ ಅಂತೇಳಿ ಒಂದು ರಿಪೋರ್ಟ್ ಬರ್ತಾ ಇದ್ದಾವೆ. ಇಂಥ ಒಂದು ದುಸ್ಥಿತಿಯಲ್ಲಿರುವಾಗ ರಾಜ್ಯ ಸರ್ಕಾರ ಅದನ್ನು ವಿಚಾರ ಮಾಡಬೇಕಾಗಿದೆ. ಅದಕ್ಕೆ ರಾಜ್ಯಪಾಲರು ವಿಚಾರ ಮಾಡಬೇಕಿದ್ದನ್ನು. ಇದನ್ನು ಕೇಂದ್ರಕ್ಕೆ ತಿಳಿಸಿ, UGCಗೆ ತಿಳಿಸಿ ಹೆಚ್ಚಿನ ಕೆಲಸ ತೊಗೊಳ್ಬೇಕಾಗಿದ್ದು ರಾಜ್ಯಪಾಲದ ಕೆಲಸ ಹೌದು.
ಕೇವಲ ಸಿದ್ದರಾಮಯ್ಯ ಮೇಲೆ ಆರೋಪ ಮಾಡೋದು ಅಥವಾ ಸಿದ್ದರಾಮಯ್ಯನವರು ರಾಜ್ಯಪಾಲ ಮೇಲೆ ಆರೋಪ ಮಾಡೋದಲ್ಲ. ಇಬ್ಬರಿಗೂ ಅಧಿಕಾರ ಕೊಟ್ಟಿದ್ದು ಒಳ್ಳೆಯ ರೀತಿಯ ಶಿಕ್ಷಣ ನಮ್ಮ ಮಕ್ಕಳು ಸಿಗಲಿ, ಆದಷ್ಟು ಎಲ್ಲರಿಗೂ ಶಿಕ್ಷಣ ವ್ಯಾಪ್ತಿಯಾಗಿ ಬೆಳೀಲಿ. ಮತ್ತು ಈ ದೇಶ, ಈ ನಾಡು ನಿಂತಿದ್ದ ಶಿಕ್ಷಣ ಮೇಲೆ, ಶಿಕ್ಷಣ ಇಲ್ಲಿ ಮುಖ್ಯ ಅನ್ನೋದು ಯಾರ ತಲೆಯೂ ಇಲ್ಲ. ಅಧಿಕಾರ ಮುಖ್ಯ. ಅಧಿಕಾರ ಬಂದು ನಾವು ಏನು ಬೇಕಾದ್ರು ಮಾಡ್ಬೋದು, ನಾವು ಕೇಳ್ಬೋದು, ನಾವು ಸರ್ವಾಧಿಕಾರಿಗಳಾಗ್ಬೋದು. ಎಲ್ಲ ಮುಖ್ಯಮಂತ್ರಿಗಳ ಎಲ್ಲ ಇವತ್ತಿನ ರಾಜಕೀಯ ನಾಯಕರ ಮನಸ್ಥಿತಿ ಇದೆ. ಅದು ನಾಳೆ ನೀವು ಕೇಳ್ಬೋದು. ಇವರಲ್ಲಿ ಮತ್ತು ಇನ್ನೊಂದು ಮಾತು ಹೇಳುವಂಥ ಈ 224 ಏನು ನಮ್ಮಲ್ಲಿ ಎಮ್ ಎಲ್ ಎಗಳಿದ್ದಾರೆ ಅಥವಾ ರಾಷ್ಟ್ರದ 543 MP ಗಳಿದ್ದಾರೆ, ಇವರು ನಿಜವಾಗಿಯೂ ಶಿಕ್ಷಣ ಬಗ್ಗೆ ಕಾಳಜಿ ಅದನ್ನು ಇವ್ರಿಗೆಲ್ಲರಿಗೂ ಅಂತ ಇವತ್ತು ಪ್ರಶ್ನೆ ಮಾಡೋ ಅವಶ್ಯಕತೆ ಇದೆ. ಯಾಕಂದ್ರೆ ಈ ಎಲ್ಲ ಆಯ್ಕೆ ಆದವರು ಕೋಟ್ಯಾಧೀಶರು. ಈ ಕೋಟಿ ಎಲ್ಲಿ ಗಳಿಸಿದರು, ಯಾವ ನೆಲೆಯಿಂದ ಗಳಿಸಿದ್ರು, ಕೈಗಾರಿಕೆಗಳನ್ನು ಮಾಡಿದ್ರ, ಉದ್ಯಮಿಗಳನ್ನ ಮಾಡಿದ್ರ, ಎಷ್ಟು ಉದ್ಯಮಿಗಳು ಮಾಡಿದರು, ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟರು, ಎಷ್ಟು ಕಂಪ್ನಿ ಹಾಕಿದ್ರು, ಆ ಕಂಪ್ನಿಗಳು ಎಷ್ಟು ಜನ ದುಡಿತಾ ಇದ್ದಾರೆ, ನಿರುದ್ಯೋಗ ಯಾಕೆ ಬೆಳೀತಾ ಇದೆ, ಇವಕ್ಕೆಲ್ಲ ಇವತ್ತೆಲ್ಲ ಉತ್ತರ ಕೊಡಬೇಕಾಗಿದೆ. ಇವತ್ತು ಇಷ್ಟು ಜನ ಇದ್ದರು, ಕೇವಲ ಅವ್ರು ಕೋಟ್ಯಾಧೀಶರಾಗ್ತಾ ಇದ್ದಾರೆ, ಅವ್ರ ಸಂಬಂಧಿಕರು ಕೋಟ್ಯಾಧೀಶರಾಗ್ತಾ ಇದ್ದಾರೆ. ಇಲ್ಲೂ ಅಷ್ಟೇ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳು, ಅವ್ರು ಸಂಬಂಧಿಸಿದವರು, ಈ MLA ಗಳು, ರಾಜ್ಯಪಾಲರ ಆ MP ಗಳು ಅವರಷ್ಟು ಶ್ರೀಮಂತರಾಗ್ತಾ ಇದ್ದಾರೆ. ನೋಡಿ, ಇಲ್ಲಿ ಶಿಕ್ಷಣ ಮಟ್ಟ ಹೆಚ್ಚಾಗ್ತಾ ಇಲ್ಲ. ಕೇವಲ ಅಧಿಕಾರ ಕುಲಪತಿ ನಾವು ನೇಮಿಸ್ತು, ನೀವು ನೇಮಿಸ್ತು, ಇಷ್ಟು ಇಂಥದಕ್ಕಾಗಿ ಇವತ್ತು ಏನೋ ಮಂಡಿಸ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯನವರು ಅಧಿವೇಶನದಲ್ಲೇ ಈ ಶಿಕ್ಷಣ ಮಸೂದೆಯನ್ನು. ಅದಕ್ಕೆ ನಾನು ಅಧಿಕಾರ ಹೋಗ್ತದೆ ಅಂತೇಳಿ ರಾಜ್ಯಪಾಲರು ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ. ರಾಜ್ಯಪಾಲ ಅಬ್ಜೆಕ್ಷನ್ ಮಾಡಿದ್ರೆ ಏನೂ ತಪ್ಪಿಲ್ಲ, ಸಿದ್ದರಾಮಯ್ಯ ಮಾಡಿದ್ರೂ ಅದು ತಪ್ಪಿಲ್ಲ. ಆದರೆ ನಾವಿಬ್ಬರು ಕೇಳೋದು ಏನಪ್ಪ ಅಂತಂದ್ರೆ, ನೀವು ಎಷ್ಟರ ಮಟ್ಟಿಗೆ ಇಲ್ಲಿ ಶಿಕ್ಷಣ ಮಟ್ಟ ಹೆಚ್ಚು ಮಾಡ್ತಾಯಿದ್ದೀರಿ, ಎಷ್ಟರ ಮಟ್ಟಿಗೆ ನಮ್ಮ ಬಡ ಮಕ್ಕಳು, ಒಬ್ಬ ಕೂಲಿಕಾರರ ಮಕ್ಕಳು ಹೈಯರ್ ಶಿಕ್ಷಣ ಪಡಿತಾ ಇದ್ದಾರೆ, ಎಷ್ಟು ಪ್ರಮಾಣದಲ್ಲಿದ್ದಾರೆ ಅಂದ್ರೆ ನೀವು ವೈಟ್ ಪೇಪರ್ ಮಾಡಿ ತಂಬರ್ರಿ, ಶ್ವೇತಪತ್ರ ಹೊರಡಿಸ್ರಿ, ನೀವು ಎಷ್ಟು ಕೊಟ್ಟಿದ್ದೀರಿ ಶಿಕ್ಷಣ ಅಂತೇಳಿ. ಇವೆಲ್ಲ ಏನು ಹೊಸ ವಿಶ್ವವಿದ್ಯಾಲಯ ಸ್ಥಾಪಿಸಿದ್ರಿ ಸರ್ಕಾರದಿಂದ, ಅವ್ರಲ್ಲಿ ಎಷ್ಟು ಜನ ಸಿಬ್ಬಂದಿದ್ದಾರೆ, ಎಷ್ಟು ಜನ ಅಲ್ಲಿ ಪ್ರೊಫೆಸರ್ಸ್ ಇದ್ದಾರೆ, ಎಷ್ಟು ಜನ ಆ ಸಬ್ಜೆಕ್ಟ್ಗಳು ತಿಳ್ಕೊಳ್ಳೋಂಥ ವ್ಯಕ್ತಿಗಳಿದ್ದಾರೆ, ಇದೆಲ್ಲ ಬಿಡುಗಡೆ ಮಾಡಿರಿ. ಇಬ್ಬರು ಬಿಡುಗಡೆ ಮಾಡಿರಿ. ನಾವು ಇಬ್ಬರು ಕೇಳ್ತಾ ಇದ್ವಿ. ಇದನ್ನು ಪ್ರಶ್ನೆ ಮಾಡ್ತಾ ಇಲ್ಲ ಇವರು. ನಮ್ಮ ರಾಜ್ಯಪಾಲರಿಗೆ ಅಧಿಕಾರ ಹೋಗ್ತದೆ ಚಿಂತೆ ಆಗಿದೆ, ಸಿದ್ದರಾಮಯ್ಯನವರಿಗೆ ಅಧಿಕಾರ ಕಸೋಬೇಕಾಗಿದೆ. ಇಬ್ಬರು ಇದಕ್ಕೆ ಪಡೆದಾಡ್ತಾ ಇದ್ದಾರೆ. ನಮ್ಮ ವಿಶ್ವವಿದ್ಯಾಲಯ ಹೆಚ್ಚು ಮಾಡಬೇಕು, ನಮ್ಮ ಮಕ್ಕಳಿಗೆ ಅಲ್ಲಿ ಜ್ಞಾನ ಹೆಚ್ಚು ಮಾಡಬೇಕು, ವಾಸ್ತವ ಜ್ಞಾನ ಹೆಚ್ಚು ಮಾಡಬೇಕು, ವೈಜ್ಞಾನಿಕ ಟೆಂಪರ್ ಹೆಚ್ಚು ಮಾಡಿಸ್ಬೇಕು, ನಮ್ಮ ಮಕ್ಕಳೆಲ್ಲ ಕಲಿಬೇಕು ಅನ್ನೋ ಉದ್ದೇಶ ಹೇಳ್ತಿತ್ತು. ನಮಗೆ ಅನಿಸೋದಿಲ್ಲ ಸರ್ಕಾರಿ ವಿಶ್ವವಿದ್ಯಾಲಯಗಳು. ಖಾಸಗಿಯವರದ್ದು ಏನು ಪ್ರಶ್ನೆ ಇಲ್ಲ, ದುಡ್ಡು ಹಾಕಿರಿ ಕೆಲೀರಿ ಹೋಗ್ರಿ ಅಂತ ಹೇಳ್ತಾರೆ ಅವರು, ಸಿಂಪಲ್. ಮತ್ತು ಅಲ್ಲಿ ಮೂಲಭೂತ ಸೌಕರ್ಯಗಳು ಅದಾವು ಇಲ್ಲೋ ಅದು ಸೆಕೆಂಡ್ರಿ. ಆದರೆ ಈ ಪರಿಸ್ಥಿತಿ ಹೀಗಾಗಿ ಈ ನಾಡಿನೆಲ್ಲ ಪ್ರೊಫೆಸರ್ಗಳು ಸುಖದಿಂದಿಲ್ಲ, ಉಪನ್ಯಾಸಕರು ಸುಖದಿಂದಿಲ್ಲ, ವಿದ್ಯಾರ್ಥಿಗಳು ಸುಖದಿಂದಿಲ್ಲ, ಅವ್ರು ಬೇಕಾದ್ರೆ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಕಲಿಯಾಕೊಂಡ್ರೆ ದುಡ್ಡು ಹಾಕಬೇಕು, ದುಡ್ಡು ಹಾಕೋ ಶಕ್ತಿ ಈ ಒಂದು ಬಡ ಎಲ್ಲ ಕೂಲಿಕಾರ 90% ಆಫ್ ದ ಪೀಪಲ್ ಆಫ್ ದಿಸ್ ಕಂಟ್ರಿ, 90% ಈ ದೇಶದ ಕೂಲಿಕಾರರ ಮಕ್ಕಳು ಎಲ್ಲಿ ದುಡ್ಡು ಹಾಕಿ ಕಳೀತಾರೆ. ಅವ್ರ ದಿನ ಬದುಕು ನೋಡಿದ ಕಷ್ಟ ಆಗ್ಯದ. ಎಲ್ಲೋ ದುಡಿತಾರೆ, ಎಲ್ಲೋ ಏನೋ ಮಾಡ್ತಾರೆ, ಅದು ಕಾಲೇಜಿಗೆ ಹಚ್ತಾರೆ, ಸಿಕ್ಕಾಪಟ್ಟೆ ಫೀ. ಅದು ಪ್ರೈವೇಟ್ದವ್ರಂತ ಅವ್ರು ಏನು ಹೇಳ್ತಾರೆ ಅದಪ್ಪಿ ಹೇಳ್ಬೋದು. ಸರ್ಕಾರ ಇನ್ನೂ ಲಿಖಿತವಾಗಿ ಕೊಟ್ಟಿರ್ತಾರೆ, ನಾವು ಅಷ್ಟು ಉಳಿದ್ರಿ, ನಾವು ಪ್ರಾಮಾಣಿಕ ಫೀ ಎಷ್ಟು ಓದ್ತೀವಿ ಅಂತ ಹೇಳ್ತಾರೆ. ಅಪ್ರಾಮಾಣಿಕವಾಗಿ ಯಾರು ಮಾಡ್ತಾರೆ, ನಡೆಸ್ತಾ ಇಲ್ವಾ ಕಾಲೇಜ್ಗಳನ್ನು ಮತ್ತು ವಿಶ್ವವಿದ್ಯಾಲಯಗಳು ಪ್ರಾಮಾಣಿಕವಾಗಿ ನಡೀತಾ ಇದ್ದಾವ ಅನ್ನೋ ಕಾರಣಕ್ಕೆ. ಯಾಕಂದ್ರೆ ನಮ್ಮಲ್ಲಿ ಒಂದು ವಿದ್ಯಾಮಟ್ಟ ನೋಡಿದಾಗ ನಮ್ಮಲ್ಲಿ ಸೈಂಟಿಫಿಕ್ ಟೆಂಪರೇ ಇಲ್ಲ. ನೋಡಿರಿ, ಇಲ್ಲಿ ಉದ್ಯಮಿಗಳು ಯಾವ ಇಲ್ಲ, ಎಲ್ಲ ಬಂದಾಗಿದ್ದಾವೆ. 32 PSUಗಳು ಹೆಚ್ಚು ಬಂದಂಗಾಗಿದ್ದಾವೆ. ಪ್ರೈವೇಟ್ದಾಗ ಕೊಟ್ಬಿಟ್ಟಿದ್ದಾರೆ. ಇನ್ನೂ ಹೆಚ್ಚಾಗಬೇಕಾಯ್ತು PSUಗಳು. ಎಲ್ಲ ಜನಸಾಮಾನ್ಯ ಕೈಲಿ ಇರಬೇಕಾಗಿತ್ತು. ಇಲ್ಲ, ಜನಸಾಮಾನ್ಯ ಅಂದರೆ ಇವ್ರ ಕೈ ಕೊಟ್ಟಿದ್ದಾರೆ, ಆಳುವವ್ರ ಕೈ ಕೊಟ್ಟಾರ. ಆಳುವವ್ರು ನಡೆಸ್ತಾ ಇಲ್ಲ, ಆಳುವವ್ರ ಕಂಪ್ನಿಗಳಿಗೆ ಮಾರ್ಕೊಳ್ತಾ ಇದ್ದಾರೆ. ಕಂಪ್ನಿಗಳು ತಮ್ಮ ಬೇಕಾದ್ರೆ ನಡೆಸ್ತಾರೆ, ಬೇಡಾದ್ರೆ ಬಂದ್ ಮಾಡ್ತಾರೆ. ತಮ್ಮ ಲಾಭ ನಡೆಸೋ ಲಾಭಕ್ಕೆ ಬಂದ್ ಮಾಡ್ತಾರೆ. ಇಂಥ ಪರಿಸ್ಥಿತಿ ಇವತ್ತು ನಿರ್ಮಾಣದ ಈ ದಿಶೆಯಲ್ಲಿ ನಮ್ಮ ರಾಜ್ಯಪಾಲರು ಪ್ರಶ್ನೆ ಮಾಡಿದ ಭಾಳ ಚೆನ್ನಾಗಿತ್ತು. ಮತ್ತು ಅವರು ಅಂದರು, ಇಲ್ಲ ನಿಮ್ಮಲ್ಲಿ ನೇಮಣಿಕೆ ಮಾಡಿಲ್ಲ, ಇನ್ನೂ ಕೆಲವು ಕಡೆ ಖಾಲಿ ಸೀಟ್ಗಳು ಬಿದ್ದಿದ್ದಾವ, ನೀವು ಮಾಡಬೇಕಾಯ್ತು ಲಕ್ಷ ನೀವು ಅಂತ ಹೇಳ್ತಾ ಇದ್ದಾರೆ. ಆಡಳಿತ ಮೇಲೆ ಭಾಳ ಅದ, ಅದನ್ನು ನಿರ್ವಹಿಸಿ ಇದನ್ನು ಮಾಡ್ತೀವಿ ಅಂತ ಕೇಳ್ತಾ ಇದ್ದಾರೆ. ಅದು ತಮ್ಮ ಅಧಿಕಾರ ಉಳಿಸುವ ಸಲುವಾಗಿ ಅಷ್ಟೇ. ಇವತ್ತೇ ಇದನ್ನು ಮಸೂದೆ ಹಿಂತಕೊಂಡ್ರೆ ನಾಳಿಂದ ಅವರು ಮೌನ ಅಂದ್ರೆ ಇವರಿಗೆಲ್ಲ ಬರೀ ಕೇವಲ ಅಧಿಕಾರ ಬೇಕಾಗಿದೆ ವಿನಃ ಇದು ಬಿಟ್ಟು ಮತ್ತೇನು ಇಲ್ಲ ಅಂತ ಅನಿಸೋದಿಲ್ವ ನಿಮ್ಗೆ? ನೀವು ವಿಚಾರ ಮಾಡೋದು ಯಾಕಪ್ಪ ಅಂತಂದ್ರೆ ಇದು ಇವತ್ತಿನ ರಾಜ್ಯಪಾಲರ ಮತ್ತು ಮುಖ್ಯಮಂತ್ರಿಗಳಿಗೆ ತಿಕ್ಕಾಟ. ಅಧಿಕಾರಕ್ಕಾಗಿ ಕುಲಪತಿ ನಾವು ನೇಮಿಸ್ತು, ಯಾರು ನೇಮಿಸಿದ್ರೆ ಇಲ್ರಿ, ಅವ್ರು ಪ್ರಾಮಾಣಿಕ ಸಜ್ಜರು ಒಳ್ಳೆಯವ್ರು ನೇಮಿಸ್ರಿ, ವಿದ್ಯುತ್ ಇದ್ದವ್ರು ನೇಮಿಸ್ರಿ, ನಾವು ಯಾರು ಒಳ್ಳೆಯವ್ರು ಇದ್ದವ್ರು ಒಪ್ಕೊಳ್ಳ್ರಿ ಅದನ್ನು ಅಂತ ಹೇಳ್ತಾ. ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನೆನೆಸ್ಲಿಕ್ಕೆ ಹೋಗ್ಬಾರ್ದು. S16 ನ್ಯೂಸ್ ಅರ್ಥಾತ್ ಹೇಳಿ ಸೀತಾರಾಮನ್ ಸತ್ಯದ ಕೈಗೆ ವಂದನೆಗಳು.